ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಕಾಗೆ ಒಂದು ಮಧ್ಯದಲ್ಲಿ ಹರಿಯೋಯಿತು ನೋಡಿ. ಇದು ಒಳ್ಳೆಯ ಶಕುನೋ ಅಥವಾ ಅಶುಭ ಶಕುನೋ ಅಂತ ನೋಡುಗರೇ ಹೇಳಬೇಕು. ಬನ್ನಿ ಇವತ್ತು ಮುರುಡೇಶ್ವರದ ಪೌರಾಣಿಕ ಹಿನ್ನೆಲೆ ತಿಳಿದುಕೊಂಡು ಬರೋಣ. ಬಲಬದಿಗೆ ಪಾರ್ಕಿಂಗ್ ಪ್ಲೇಸ್ ಇದು. ಇದಕ್ಕೆ ಮೃಡೇಶ್ವರ ಎಂದೂ ಕರೆಯುತ್ತಿದ್ದರು. ಮೃಡೇಶ್ವರ ಎಂದು ಯಾಕೆ ಕರೆಯುತ್ತಾರೆ ಎಂದು ಮುಂದೆ ಹೇಳುತ್ತೇನೆ. ಕೊನೆಯ ತನಕ ಈ ವಿಡಿಯೋ ನೋಡ್ತಾ ಇರಿ. ಇನ್ನು ಚಾನೆಲನ್ನು ಹೊಸದಾಗಿ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಾವ್, ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಎರಡು ಆನೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ನೋಡಿ ರಾಜಗೋಪುರ, ಎಷ್ಟು ಹೈಟ್ ಇದೆ ನೋಡಿ. ತುದಿ ಕಾಣಿಸ್ತಾ ಇದೆಯಾ? ಇದು 237 ಫೀಟ್ ಹೈಟ್ ಇದೆ ಅಂತ. ಇದು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಶಿವನ ಭವ್ಯ ಮೂರ್ತಿ ಯಾವ ರೀತಿ ಕಾಣುತ್ತಿದೆ ನೋಡಿ. ಮೋಸ್ಟ್ಲಿ ಈ ನಾಯಿ ಸೆಕ್ಯೂರಿಟಿಗೆ ಅಂತ ಇರಬೇಕು. ಬನ್ನಿ ನಾವು ದೇವಸ್ಥಾನದ ಒಳಗೆ ಹೋಗೋಣ. 2 ದಾರಿ ಇದೆ ನೋಡಿ. ಎಡಬದಿಗೆ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ, ಬಲಬದಿಗೆ ದೇವರನ್ನು ನೋಡಿ ಬಂದವರಿಗದು. ಟೆಂಪಲ್ ಟೈಮಿಂಗ್ಸ್ ಬೆಳಿಗ್ಗೆ 6ರಿಂದ 1 ಗಂಟೆ, ಆಮೇಲೆ 1ರಿಂದ 3 ಗಂಟೆ ಮಧ್ಯಾಹ್ನ ಕ್ಲೋಸ್ ಇರುತ್ತೆ. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ 8:30 ತನಕ ಓಪನ್ ಇರುತ್ತೆ. ಒಳಗಡೆ ಮೊಬೈಲ್ ಎಲ್ಲೋ ಇಲ್ಲ, ಹಾಗಾಗಿ ಇಲ್ಲಿಂದಾನೇ ತೋರಿಸ್ತಾ ಇದ್ದೆ ನಿಮಗೆ. ಈ ರಾಜಗೋಪುರದ ಎತ್ತರ 237 ಅಡಿ, ಒಟ್ಟು 20 ಅಂತಸ್ತು ಇದೆ. ಬಟ್ ನಮಗೆ ಕೇವಲ 18 ಅಂತಸ್ತಿಗೆ ಮಾತ್ರ ಬಿಡ್ತಾರೆ. ಅಲ್ಲಿಂದ ಮುರುಡೇಶ್ವರದ ಸೌಂದರ್ಯವನ್ನು ನೋಡಬಹುದು. ಇದು ದೇವಸ್ಥಾನದ ಬಲಗಡೆಗೆ ಇರುವಂತ ಬೀಚ್. ಇದು ದೇವಸ್ಥಾನದ ಎಡಗಡೆಗೆ ಒಂದು ಬೀಚ್ ಇದೆ. ಅಲ್ಲಿ ತುಂಬ ಜನ ಸೇರ್ತಾರೆ. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಆ ಕಡೆನೇ ಆಗೋದು. ಬನ್ನಿ ದೇವಸ್ಥಾನದ ಒಳಗಡೆ ಒಂದು ಸುತ್ತ ಹಾಕೋಣ. ಈ ದೇವಸ್ಥಾನವನ್ನು ಪಾಂಡವರು ಕಟ್ಟಿದರು ಎಂಬ ಪ್ರತೀತಿ ಇದೆ.
ಅಲ್ಲಿ ಕಾಣ್ತಾ ಇರುವುದು ನವಗ್ರಹ ಮಂದಿರ. ಎಲ್ಲ ಕಡೆ ಚಿನ್ನದ ಕಲ್ಲರೇ ಕಾಣ್ತಾ ಇದೆ. ಮುಂದೆ ಅಲ್ಲಿ ಒಂದು ಚಿನ್ನದ ರಥ ಇದೆ ಅಂತೆ, ತೋರಿಸ್ತೀನಿ. ದೇವಸ್ಥಾನದ ಒಳಗಡೆನೂ ಶಿವನ ಮೂರ್ತಿ ನೋಡ್ಬೋದು ನೀವು. ಮೊದಲು ಇದಕ್ಕೆ ಮೃಡೇಶ್ವರ ಎಂದು ಕರೆಯುತ್ತಿದ್ದರು. ಮೃಡ ಎಂದರೆ ಸುಖವನ್ನು ನೀಡುವುದು. ತನ್ನನ್ನು ಪೂಜಿಸುವ ಭಕ್ತರಿಗೆ ಸದಾ ಸುಖವನ್ನು ನೀಡುವುದೇ ಮೃಡೇಶ್ವರ. ನಂತರ ಕಾಲಕ್ರಮೇಣ ಇದು ಮೃಡೇಶ್ವರ ಎಂದಾಗುತ್ತದೆ. ಇದೇ ನೋಡಿ ಚಿನ್ನದ ರಥ. ಎಷ್ಟು ಕೆಜಿ ಚಿನ್ನ ಬಿದ್ದಿರಬಹುದು ಅಂತ ಗೊತ್ತಿಲ್ಲ, ಬಟ್ ಗೆಸ್ ಮಾಡಿದವರು ಕಮೆಂಟ್ ಮುಖಾಂತರ ತಿಳಿಸಿ. ಕೆತ್ತನೆ ಮಾಡಿದ್ದು ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ಈಗ ಶಿವನ ಎರಡನೇ ಅತಿ ಎತ್ತರದ ಮೂರ್ತಿ ಹತ್ರ ಹೋಗೋಣ. ದೇವಸ್ಥಾನದ ಒಳಗಡೆಯಿಂದ ಇದಕ್ಕೆ ಎಂಟ್ರಿ ಸಿಗಲ್ಲ, ದೇವಸ್ಥಾನದ ಹೊರಗೆ ಬಂದು ನೀವು ಇಲ್ಲಿ ಹೋಗ್ಬೇಕಾಗತ್ತೆ. ಬನ್ನಿ ಇದರ ಪೌರಾಣಿಕ ಹಿನ್ನೆಲೆ ತಿಳಿಯೋಣ. ಇದು ರಾಮಾಯಣ ಕಾಲದೊಂದಿಗೆ ತಳುಕು ಹಾಕಿಕೊಂಡಿದೆ. ದೇವತೆಗಳು ಆತ್ಮಲಿಂಗವನ್ನು ಪೂಜಿಸುವುದರ ಮುಖಾಂತರ ಅಮರತ್ವವನ್ನು ಪಡೆಯುತ್ತಿದ್ದರು. ಹಾಗೆಯೇ ರಾವಣನು ಅಮರತ್ವವನ್ನು ಪಡೆಯಬೇಕೆಂದು ಶಿವನನ್ನು ಕುರಿತು ಕೈಲಾಸದಲ್ಲಿ ಘೋರ ತಪಸ್ಸು ಮಾಡುತ್ತಾನೆ. ಶಿವನು ಭಕ್ತಿಗೆ ಮೆಚ್ಚಿ ರಾವಣನಿಗೆ ಆತ್ಮಲಿಂಗವನ್ನು ಕೊಡುತ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ನೆಲದ ಮೇಲೆ ಇಡಬಾರದು, ಒಂದು ವೇಳೆ ಇಟ್ಟರೆ ಅಲ್ಲಿಯೇ ಕಲ್ಲಾಗುವುದು ಎಂದು ತಿಳಿಸುತ್ತಾನೆ. ಅದಕ್ಕೆ ಒಪ್ಪಿದ ರಾವಣ ಆತ್ಮಲಿಂಗವನ್ನು ಈಗಿನ ಶ್ರೀಲಂಕಾಕ್ಕೆ ತೆಗೆದುಕೊಂಡು ಹೋಗುತ್ತಾನೆ. ಆತ್ಮಲಿಂಗ ಕೊಟ್ಟ ವಿಚಾರ ನಾರದನಿಗೆ ಹೇಗೋ ತಿಳಿಯುತ್ತದೆ. ಇದರಿಂದ ದೇವತೆಗಳಿಗೆ ಇನ್ನೂ ಕಷ್ಟ ಜಾಸ್ತಿಯಾಗುತ್ತದೆ ಎಂದು ತಿಳಿದು ವಿಷ್ಣುವಿನ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಶಿವನ ಮೂರ್ತಿ ಎದುರು ರಾವಣ ಮತ್ತೆ ಗಣಪತಿಯ ವಿಗ್ರಹ ಕೂಡ ನೋಡಬಹುದು. ಇದರಲ್ಲಿ ರಾವಣ ಆತ್ಮಲಿಂಗವನ್ನು ಗಣಪತಿಗೆ ಕೊಡ್ತಾ ಇರುವುದನ್ನು ನೋಡಬಹುದು. ವಿಷ್ಣುವಿಗೆ ಸಹಾಯ ಮಾಡಲು ಗಣಪತಿಯು ಮುಂದೆ ಬರುತ್ತಾನೆ. ಹೀಗೆ ಆತ್ಮಲಿಂಗವನ್ನು ರಾವಣನು ತೆಗೆದುಕೊಂಡು ಹೋಗುತ್ತಿರುವಾಗ ವಿಷ್ಣು ಸೂರ್ಯನಿಗೆ ಅಡ್ಡ ಬಂದು ಸಂಜೆ ಆದಂತೆ ಮಾಡುತ್ತಾನೆ. ಪ್ರತಿದಿನ ರಾವಣ ಸಂಧ್ಯಾ ವಂದನೆ ಮಾಡುತ್ತಿದ್ದುದರಿಂದ ಈಗಲೂ ಸಂಧ್ಯಾ ವಂದನೆ ಮಾಡಲು ಮುಂದಾಗುತ್ತಾನೆ. ಆದರೆ ಶಿವನ ಮಾತು ನೆನಪಾಗುತ್ತದೆ. ಯಾವುದೇ ಕಾರಣಕ್ಕೂ ಇದನ್ನು ನೆಲದ ಮೇಲೆ ಇಡುವಂತಿಲ್ಲ, ಇಟ್ಟರೆ ಅಲ್ಲಿಯೇ ಅಂಟುತ್ತದೆ. ಹಾಗಾಗಿ ದೂರದಲ್ಲಿ ನೋಡುವಾಗ ಒಬ್ಬ ಬಾಲಕ ನಿಂತಿರುತ್ತಾನೆ. ಶಿವ ಇದ್ದ ಕಡೆ ನಂದಿ ಇರಬೇಕು ತಾನೆ, ಇಲ್ಲಿಯೂ ಕೂಡ ನಂದಿಯ ವಿಗ್ರಹ ಕೂಡ ನೋಡ್ಬೋದು ನೀವು. ಅವನೇ ಗಣಪತಿಯಾಗಿರುತ್ತಾನೆ. ಅವನನ್ನು ಕರೆದು ತಾನು ಸಂಧ್ಯಾ ವಂದನೆ ಮಾಡಬೇಕಿರುವುದರಿಂದ ಅಲ್ಲಿಯೇ ತನಕ ಈ ಲಿಂಗವನ್ನು ಕೈಯಲ್ಲೇ ಇಟ್ಟುಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಒಪ್ಪಿದ ಗಣಪತಿ ಆಗಲಿ ಎಂದು ಹೇಳಿ ನಾನು 3 ಸಲ ಕರೆಯುತ್ತೇನೆ, 3ನೇ ಸಲವೂ ಬರದೇ ಇದ್ದಾಗ ತಾನು ನೆಲದ ಮೇಲೆ ಇಡುವುದಾಗಿಯೂ ಹೇಳುತ್ತಾನೆ. ಅದಕ್ಕೆ ಒಪ್ಪಿದ ರಾವಣ ಸಂಧ್ಯಾ ವಂದನೆ ಮಾಡಲು ಹೋಗುತ್ತಾನೆ. ಹೀಗೆ ಸಂಧ್ಯಾ ವಂದನೆ ಮಾಡುತ್ತಿರುವ ಸಮಯದಲ್ಲಿ
ಗಣಪತಿ ಕರೆಯುತ್ತಾನೆ. ಮೂರನೇ ಸಲವೂ ಬರದೇ ಇದ್ದಾಗ ಆತ್ಮಲಿಂಗವನ್ನು ಅಲ್ಲಿಯೇ ಇಡುತ್ತಾನೆ. ಹೀಗೆ ತಂತ್ರಗಾರಿಕೆಯಲ್ಲಿ ಯಶಸ್ವಿಯಾದ ವಿಷ್ಣು ಸೂರ್ಯನಿಂದ ದೂರ ಸರಿಯುತ್ತಾನೆ. ಇದರ ಎತ್ತರ 123 ಅಡಿ. ಜಗತ್ತಿನಲ್ಲಿ ಅತಿ ಎತ್ತರದ ಶಿವನ ಮೂರ್ತಿಯಲ್ಲಿ ಇದು 2ನೇ ಸ್ಥಾನ ಪಡೆದಿದೆ. ಒಮ್ಮೆ ಈ ಶಿವನ ಮೂರ್ತಿಗೆ ಸಿಡಿಲು ಬಡಿದು ಕೈಭಾಗ ತುಂಡಾಗಿತ್ತು. ನಂತರ ಇದನ್ನು ಸರಿಪಡಿಸಿದ್ದಾರೆ. ಹೀಗೆ ಕತ್ತಲೆಯಿಂದ ಬೆಳಕಿಗೆ ಸರಿಯುತ್ತದೆ. ಇದರಿಂದ ರಾವಣನಿಗೆ ತಾನು ಮೋಸ ಹೋಗಿದ್ದಾಗಿ ತಿಳಿಯುತ್ತದೆ. ಕೋಪದಿಂದ ಆ ಬಾಲಕನ ಬಳಿ ಓಡಿ ಬರುತ್ತಾನೆ. ಆತ್ಮಲಿಂಗ ನೆಲದ ಮೇಲೆ ಇರುವುದನ್ನು ನೋಡಿ ಕೋಪದಿಂದ ಆ ಬಾಲಕನ ತಲೆ ಮೇಲೆ ಹೊಡೆಯುತ್ತಾನೆ. ನಂತರ ಆತ್ಮಲಿಂಗವನ್ನು ಕೀಳಲು ಪ್ರಯತ್ನಿಸುತ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ಆತ್ಮಲಿಂಗ ಅಲುಗಾಡದೇ ಇದ್ದಾಗ ಅದರ ಮೇಲಿದ್ದ ಬಟ್ಟೆ ಮತ್ತು ಇನ್ನಿತರ ವಸ್ತುಗಳನ್ನು ಒಂದೊಂದು ಸ್ಥಳಕ್ಕೆ ಬಿಸಾಕುತ್ತಾನೆ. ಹೀಗೆ 4 ಸ್ಥಳಕ್ಕೆ 4 ವಸ್ತುಗಳನ್ನು ಬಿಸಾಕುತ್ತಾನೆ. ಇದುವೇ ಪಂಚಕ್ಷೇತ್ರ ಎಂದು ಪ್ರಸಿದ್ಧಿಯಾಗುತ್ತದೆ. ಆತ್ಮಲಿಂಗ ಇದ್ದ ಸ್ಥಳ ಗೋಕರ್ಣ, ಹಾಗೆ ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ, ಹೀಗೆ 5 ಸ್ಥಳ ಪ್ರಸಿದ್ಧಿಯಾಗುತ್ತದೆ. ಶಿವನ ವಿಗ್ರಹದ ಕೆಳಗಡೆ ಭೂ ಕೈಲಾಸ ಎನ್ನುವ ವ್ಯವಸ್ಥೆ ಮಾಡಿದ್ದಾರೆ. ಒಬ್ಬರಿಗೆ ಟಿಕೆಟ್ ಬೆಲೆ 10 ರೂಪೀಸ್. ಇಲ್ಲಿ ಮುರುಡೇಶ್ವರದ ಪೌರಾಣಿಕ ಹಿನ್ನೆಲೆ ಕೇಳಬಹುದು ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ. ದೇವಸ್ಥಾನದ ಸುತ್ತಮುತ್ತಲೆಲ್ಲ ಬೆಟ್ಟಗುಡ್ಡ ಇದೆ ನೋಡಿ. ಮತ್ತೆ 3 ಕಡೆ ಸಮುದ್ರದಿಂದ ಕೂಡಿದೆ. ಇದು ಮಧ್ಯದಲ್ಲಿ ದೇವಸ್ಥಾನ ಇದೆ. ಮೂರು ಕಡೆ ಸಮುದ್ರ, ಒಂದು ಕಡೆ ಬೆಟ್ಟಗಳ ಸಾಲು. ಇದರ ನಡುವೆ ಶಿವ ನೆಲೆಸಿದ್ದಾನೆ. ಈ ಸ್ಥಳಕ್ಕೆ ಕಂಡುಕಾಗಿರಿ ಬೆಟ್ಟ ಎಂತನೂ ಕರೆಯುತ್ತಾರೆ. ಇದು ಭಟ್ಕಳ ಮತ್ತು ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬರುತ್ತದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ಕಿಲೋಮೀಟರ್ ದೂರ ಇದೆ. ಇದು ಬೆಂಗಳೂರಿನಿಂದ 490 ಕಿಲೋಮೀಟರ್ ದೂರ ಇದೆ. ಈ ಸ್ಥಳಕ್ಕೆ ರೈಲು ಮತ್ತು ಬಸ್ಗಳ ವ್ಯವಸ್ಥೆ ಉತ್ತಮವಾಗಿದೆ. ಇನ್ನು ಮಂಗಳೂರಿನಿಂದ ಮುಂಬೈಗೆ ಹೋಗುವ ರೈಲು ಈ ನಿಲ್ದಾಣದಲ್ಲಿ ನಿಲ್ಲುತ್ತದೆ. ಅಲ್ಲಿ ನೋಡ್ತಾ ಇರೋದೇ ಹೋಟೆಲ್ ನವೀನ್ ಅಂತ. ಇದು RNS ಗ್ರೂಪಲ್ಲೇ ಬರುತ್ತದೆ. ಅಲ್ಲಿಗೆ ಹೋಗಿ ತಿಂಡಿ ತಿನ್ನೋದೇ ಏನೋ ಒಂಥರ ಖುಷಿ. ಆ ಸಮುದ್ರದ ಸೌಂದರ್ಯವನ್ನು ನೋಡುತ್ತಾ ಬಿಸಿ ಬಿಸಿ ಚಹಾ ಕುಡಿತಾ ಇದ್ದರೆ ಅದರ ರುಚಿನೇ ಬೇರೆ. ಈ ಸ್ಥಳ ಇಷ್ಟೊಂದು ಅಭಿವೃದ್ಧಿಯಾಗಲು RN ಶೆಟ್ಟಿಯವರ ಮುಖ್ಯ ಕಾರಣ. ಜಗತ್ತಿನಲ್ಲಿಯೇ 2ನೇ ಅತಿ ಎತ್ತರದ ಶಿವನ ಮೂರ್ತಿಯಾಗಿರ್ಬೋದು, ಅಥವಾ 2ನೇ ಅತಿ ಎತ್ತರದ ರಾಜಗೋಪುರ ಆಗಿರಬಹುದು. ಇದರಿಂದ ಕೇವಲ ಧಾರ್ಮಿಕ ಕ್ಷೇತ್ರವಾಗಿದ್ದಂಥ ಈ ಸ್ಥಳ ಪ್ರವಾಸಿ ಸ್ಥಳವಾಗಿಯೂ ಗುರುತಿಸುವಂತಾಯಿತು.
ಇಲ್ಲಿಂದ ನೀವು ನೇತ್ರಾಣಿ ಐಸ್ಲ್ಯಾಂಡಿಗೂ ಕೂಡ ಹೋಗ್ಬೋದು. ನೋಡಿ, ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇದೆ. ಸಂಜೆ ಹೊತ್ತು ಇದರ ಮೇಲೆ ಕೂತು ಸೂರ್ಯಾಸ್ತವನ್ನು ಕಣ್ತುಂಬಿಸಿಕೊಳ್ಳುವುದೇ ಆನಂದ. ಹಾಗೆ ತಣ್ಣನೆ ಗಾಳಿ ಕೂಡ ಬೀಸುತ್ತಾ ಇರುತ್ತದೆ. ನೋಡಿ, ಇವನು ಈಗಲೇ ಕೂತು ಬಿಟ್ಟಿದ್ದಾನೆ.